ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಇದೇ ಭಾನುವಾರ 11ರಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಸಹಯೋಗದಲ್ಲಿ ಅಖಿಲ ಕರ್ನಾಟಕ ದ್ವಿತೀಯ ಶರಣ ಸಾಹಿತ್ಯ ಪಟ್ಟಣದ ತೋಂಟದಾರ್ಯ ಅನುಭವ ಮಂಟಪದ ಆಳಂದದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಕೋರಣೇಶ ಸ್ವಾಮೀಜಿಯವರು ತಿಳಿಸಿದ್ದಾರೆ. ನಗರದ ಲಿಂಗಾಯತ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಲ್ಕಲ್ ಶ್ರೀ ಗುರು ಮಹಾಂತ ಸ್ವಾಮೀಜಿ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಮುಂಜಾನೆ ಲಿಂಗಾಯತ ಭವನದಿಂದ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ವಚನ ಸಂಪುಟಗಳೊಂದಿಗೆ ಕಾರ್ಯಕ್ರಮ ವೇದಿಕೆಯವರೆಗೂ ಸಿಗಲಿದೆ. ಒಂದು ದಿನದ ಈ ಸಮ್ಮೇಳನದಲ್ಲಿ ನಾಡಿನ ಖ್ಯಾತ ಸಾಹಿತಿಗಳು, ಚಿಂತಕರ ವಿಚಾರಗೋಷ್ಠಿ, ವಚನ ನಿರ್ವಚನ ನಡೆಯಲಿದೆ. ಶಾಸಕ BR ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಾಹಿತಿ ರಂಜಾನ್ ದರ್ಗಾ, ಡಾಕ್ಟರ್ ಮೀನಾಕ್ಷಿ ಬಾಳಿ, ಕೆ ನೀಲಾ, ಕೊಟ್ರೇಶ್ ಉಪ್ಪಾರ್, ಡಾಕ್ಟರ್ ಅಪ್ಪುಗೆರೆ ಸೋಮಶೇಖರ್ ಸೇರಿದಂತೆ ಅನೇಕ ಜನ ಸಾಹಿತಿಗಳು ಭಾಗವಹಿಸಲಿದ್ದಾರೆ. ಈ ಒಂದು ಸಮ್ಮೇಳನ ಯಶಸ್ವಿಗೊಳಿಸಬೇಕೆಂದು ಮನವಿಯನ್ನು ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮುಖಂಡ ರಮೇಶ್ ಲೋಹಾರ್, ಬಾಬುರಾವ್ ಮಡ್ಡೆ ಇನ್ನಿತರರು ಹಾಜರಿದ್ದರು. ಶಾಂತಪ್ಪ ಕೋರೆ, RJ32 ಕನ್ನಡ ನ್ಯೂಸ್, ಆಳಂದ. ಕಲ್ಯಾಣ ಕರ್ನಾಟಕದ ಸಮಸ್ತ ಶರಣ ಬಾಂಧವರಲ್ಲಿ ಒಂದು ಸಂತೋಷದ ವಿಷಯವನ್ನು ನಾನು ಹಂಚಿಕೊಳ್ತಾ ಇದ್ದೇನೆ. ಆಳಂದ ಪಟ್ಟಣದ ಉಮರ್ಗ ರಸ್ತೆಯಲ್ಲಿರುವಂತಹ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅನುಭವ ಮಂಟಪದಲ್ಲಿ ದಿನಾಂಕ 11 ಜನವರಿ 2026 ರವಿವಾರದಂದು ಶರಣ ಸಾಹಿತ್ಯ ಸಮ್ಮೇಳನವನ್ನು ರಾಜ್ಯ ಮಟ್ಟದ ದ್ವಿತೀಯ ಶರಣ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮ್ಮೇಳನವು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಇವರ ವತಿಯಿಂದ ನಡೀತಾ ಇದ್ದು, ಈ ಒಂದು ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುವಂತಹ ಶರಣ ಚಿಂತಕರು, ಶರಣ ಸಾಹಿತಿಗಳು, ಹೋರಾಟಗಾರರು ಆಗಿರುವಂತಹ ರಂಜಾನ್ ದರ್ಗಾ ಅವರ ಒಂದು ಗೌರವ ಅಧ್ಯಕ್ಷತೆಯಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಸಂಘಟನೆ ಮತ್ತು ಇದರ ಅಧ್ಯಕ್ಷರಾಗಿರತಕ್ಕಂತಹ ಕೊಟ್ರೇಶ್ ಉಪ್ಪಾರ್ ಅನ್ನತಕ್ಕಂಥವರಿದ್ದಾರೆ. ಅವರ ಸಂಘಟನೆ ವತಿಯಿಂದ ನಮ್ಮ ಆಳಂದ ಪಟ್ಟಣದ ಅನುಭವ ಮಂಟಪದಲ್ಲಿ ಒಂದು ದಿನದ ದ್ವಿತೀಯ ಶರಣ ಅಂದರೆ ಶರಣ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಪರಮಪೂಜ್ಯ ಚಿತ್ತರಗಿ ಇಳಕಲ್ ಸಂಸ್ಥಾನ ಮಠಾಧೀಶರಾಗಿರುವಂತಹ ಗುರುಮಾಂತ ಮಹಾಸ್ವಾಮಿಗಳವರು ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅಲ್ಲದೆ ನಾಡಿನ ಅನೇಕ ಶರಣ ಸಾಹಿತಿಗಳು, ಶರಣ ಚಿಂತಕರು ಮತ್ತು ವಚನ ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನೇಕ ಗೋಷ್ಠಿಗಳು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ನಡೆಯಲಿದ್ದಾವೆ. ಅಲ್ಲದೆ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಮಾನ್ಯ ಶಾಸಕರಾದ ಮತ್ತು ಕರ್ನಾಟಕ ಸರ್ಕಾರ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರ್ತಕ್ಕಂಥ BR ಪಾಟೀಲ್ ರವರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು ಅನೇಕ ನಾಡಿನ ಸಾಮಾಜಿಕ ಹೋರಾಟಗಾರರು, ಸಾಹಿತಿಗಳು, ಉಪನ್ಯಾಸಕರು, ಭಾಷಣಕಾರರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ವಿಶೇಷವಾಗಿ ಶರಣ ಸಾಹಿತ್ಯದಲ್ಲಿ ಮತ್ತು ಸಾಮಾಜಿಕ ಒಂದು ಪರಿವರ್ತನೆಯ ಆಂದೋಲನದಲ್ಲಿ ಸೇವೆ ಸಲ್ಲಿಸಿರುವಂತಹ ಅನೇಕ ಸಾಧಕರಿಗೆ ರಾಷ್ಟ್ರೀಯ ಪ್ರಶಸ್ತಿ, ಯಾವ ಪ್ರಶಸ್ತಿ ಅಂತಂದರೆ ಅವರಿಗೆ ಶರಣ ಕುಲರತ್ನ, ಸೇವಾರತ್ನ ಅನ್ನುವಂಥ ಒಂದು ಪ್ರಶಸ್ತಿ ಕೊಡುವ ಕಾರ್ಯಕ್ರಮವೂ ಕೂಡ ನಡೀತಾ ಇದ್ದು, ಅದಕ್ಕೆ ನಮ್ಮ ನಾಡಿನ ಮತ್ತು ಈ ನಮ್ಮ ಭಾಗದ ಎಲ್ಲ ಶರಣ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಾವು ಆಶಿಸ್ತಾ ಇದ್ದೇವೆ. ಮತ್ತು ಈ ವಿಷಯವನ್ನು ತಾವು ಎಲ್ಲರಿಗೂ ಮುಟ್ಟಿಸಿ ಪ್ರತಿಯೊಬ್ಬರೂ ಭಾಗಿಯಾಗಬೇಕೆಂದು ಕೇಳ್ಕೊಳ್ತಾರೆ.